ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು 7 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಾರ್ಚ್ 27. ನನ್ನ ಮಗಳು ಬರ್ತಡೇ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನನ್ನ ಮಗಳನ್ನ ರೆಡಿ ಮಾಡಿಲ್ಲ, ಅವಳು ಎದ್ದು ಕೂತಿದ್ದಾಳೆ. ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗಲ್ಲ, ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಾರೆ. ಸಂಜೆ ನಮ್ಮ ಅತ್ತೆ ಮನೆ ಹತ್ರನೇ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ಕರ್ಕೊಂಡೋಗಿ ಅವರೇ ಓಂ ಶಕ್ತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತಾರೆ. ಇವಾಗ ರೆಡಿ ಮಾಡಿ ಕಳಿಸ್ತೀನಿ. ಹೊಸ ಡ್ರೆಸ್ ಏನು ಹಾಕಲ್ಲ, ಯಾಕಂದರೆ ನಿನ್ನೆ ಡ್ರೆಸ್ ತೊಗೊಂಡಿದ್ದು ನಾವು ವೈಟ್ ಕಲರು, ಅದು ಸ್ವಲ್ಪ ಲೂಸ್ ಇದೆ. ಅದರಿಂದ ವೈಟ್ ಕಲರು ತುಂಬ ಗಲೀಜು ಮಾಡ್ಕೊತಾಳೆ. ಲೂಸ್ ಇದೆಯಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಮ್ಮ ಅತ್ತಿಗೆ ಹತ್ರ ಸ್ಟಿಚ್ ಹಾಕಿಸ್ಕೊಂಡು ಸಂಜೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಹಾಕ್ತೀನಿ. ಯುಗಾದಿ ಹಬ್ಬದಲ್ಲಿ ತೊಗೊಂಡಿದ್ನಲ್ಲ ಅದೇ ಡ್ರೆಸ್ ಹಾಕಿ ಕಳಿಸ್ತೀನಿ, ಯಾಕಂದರೆ ತುಂಬ ಗಲೀಜು ಮಾಡ್ಕೊತಾಳೆ. ಅದರಿಂದ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೋಸೆನೇ ಮಾಡೋಣ ಅಂದ್ಕೊಂಡೆ. ನಿಜವಾಗ್ಲೂ ಲೇಟಾಗಿದೆ, ರಾತ್ರಿ ಮಲಗಿದ್ದು ಲೇಟ್ ಆಯ್ತಲ್ಲ, ಅಷ್ಟು ಬೇಗ ಎದ್ದೇಳೋಕ್ಕಾಗಲಿಲ್ಲ ನನಗೆ. ನಾನು 6 o'clock ಗೆದ್ದಿದ್ದೀನಿ. ಅದರಿಂದ ಅದಕ್ಕೆ ಇಡ್ಲಿನೇ ಮಾಡಿದ್ರೆ ಬೇಗ ಆಗುತ್ತೆ, ತುಂಬ ಈಸಿಯಾಗುತ್ತೆ ಅಂತ. ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಮಗಳಿಗೆ ಎಷ್ಟು ವರ್ಷ, ನಿಮ್ಮ ಮಗಳು ಎಷ್ಟನೇ ಕ್ಲಾಸು ಅಂತ. ನನ್ನ ಮಗಳು 2nd standard. ಅವಳಿಗೆ ಇವಾಗ 8 ಕಂಪ್ಲೀಟ್ ಆಗಿ 9 ರನ್ನಿಂಗು. ಇವತ್ತಿಗೆ 8 ಕಂಪ್ಲೀಟ್ ಆಗುತ್ತೆ ಅವಳಿಗೆ. ಅಷ್ಟು ಏಜ್ ಆಗೈತೆ ಅಂದರೆ ಯಾರೂ ನಂಬಲ್ಲ. ನಿಜವಾಗ್ಲೂ ಇನ್ನೂ 7 ವರ್ಷ 8 ವರ್ಷ, ಇವಾಗೇನೋ 8 ವರ್ಷ ಅನ್ನೋ ಥರ ಹೇಳ್ತಾರೆ. ತುಂಬ ಕುಳ್ಳಿ ಇದ್ದಾಳೆ ನಂತರನೇ ಅವಳು, ಅದರಿಂದ ಅಷ್ಟು ಕಾಣಿಸಲ್ಲ. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಏನಪ್ಪ ಅಂದರೆ ರಾತ್ರಿ ಲೇಟ್ ಆಯಿತು, ನಾವು ಇಡ್ಲಿ ಹಿಟ್ಟೆಲ್ಲ ರುಬ್ಬಿ ಮಾಡ್ಕೊಳ್ಳೋಷ್ಟರಲ್ಲಿ. ಅದರಿಂದ ಬಿಡು, ಬೆಳಗ್ಗೆ ಬೇಗ ಎದ್ದು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಏನಾಯ್ತಪ್ಪ ಅಂದರೆ ಎಚ್ಚರನೇ ಆಗಿಲ್ಲ, ಅದರಿಂದ ಹಂಗೆ ಇದೆ. ಇವಾಗ ತೊಳಿಬೇಕು. ಇಡ್ಲಿ ಮಾಡೋಕೆ ಇಟ್ಬಿಟ್ಟು ತೊಳೆಯೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನನ್ನ ಮಗಳನ್ನು ರೆಡಿ ಮಾಡಬೇಕು. ಅವಳಿಗಂತೂ ಈ ಥರ ರೆಡಿ ಆಗೋದೆಲ್ಲ ತುಂಬ ಅಂದರೆ ತುಂಬ ಖುಷಿ. ಇವಾಗ ಟೊಮೊಟೊ ಚಟ್ನಿಗೆಲ್ಲ ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನ ಹಾಕ್ಕೊಂಡು, ಸ್ವಲ್ಪ ಖಾರದ ಪುಡಿ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಕ್ಕೆ ಮಾಮೂಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಎಣ್ಣೆ ಬಿಡೋಗಂಟ ಚೆನ್ನಾಗಿ ಬೇಯಬೇಕಿದು. ಯಾಕಂದರೆ ಇದನ್ನ ನಾನು ಏನು ಫ್ರೈ ಮಾಡಿಲ್ಲ, ಹಂಗೆ ಹಸಿದನ್ನೇ ರುಬ್ಕೊಂಡಿದ್ದೀನಿ. ಹಸಿದನ್ನ ರುಬ್ಕೊಂಡು ಎಣ್ಣೆ ಬಿಡೋಗಂಟ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹಂಗೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡಿಕೊಂಡ್ರೆ ಟಿಫನ್ ರೆಡಿ ಆಗುತ್ತೆ. ಇವಾಗ ನಂದು ಕೆಲಸ ಎಲ್ಲ ಮುಗೀತು. ನನ್ನ ಮಗಳು ರೆಡಿ ಮಾಡೋಕ್ಕೆ ಹೋಗ್ತೀನಿ. ಇಡ್ಲಿ, ಟೊಮೊಟೊ ಚಟ್ನಿ ಎಲ್ಲ ಆಗಿದೆ. ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗ್ತೀನಿ. ಡ್ಯೂಟಿಗೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳ ರೆಡಿ ಮಾಡಿ ಹೋಗೋದು ಹೆಂಗೆ ಇದ್ರೂ ಲೇಟಾಗುತ್ತೆ. ಅದಕ್ಕೆ ಕಾಲ್ ಮಾಡಿ ಹೇಳಿದೆ, ಒಂದು 1/4 ಗಂಟೆ ಲೇಟಾಗಿ ಬರ್ತೀನಿ ಅಂತ. ಬಾಮ್ಮ, ರೆಡಿ ಮಾಡ್ತೀನಿ. ಬಾ ಬೇಗ.
ಇವಾಗ ನಾನು ನನ್ನ ಮಗಳು ರೆಡಿ ಮಾಡಿದೆ. ಟೈಮ್ ಆಗೇ ಹೋಯ್ತು ನೋಡಿ, 1/4 ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೆ ಕೆಲಸದಲ್ಲಿ. ಅದೇ ಇವಾಗ 9 o'clock, ಹಾಫ್ ಆನ್ ಅವರ್ ಇಲ್ಲೇ ಲೇಟ್ ಆಯಿತು. ಹೋಗೋ ಹೊತ್ತಿಗೆ ಇನ್ನೂ 1 hour ಲೇಟ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗೋಯ್ತು. ಇವಾಗ ನಾನು ರೆಡಿಯಾಗಿ ನನ್ನ ಮಗಳಿಗೂ ಟಿಫನ್ ಮಾಡಿಸಿ ಅವಳನ್ನ ಸ್ಕೂಲಿಗೆ ಬಿಟ್ಟು ನಾನು ಹೊರಡ್ತೀನಿ. ಇವಾಗ ನಂದು ಟಿಫನ್ ಎಲ್ಲ ಆಯಿತು. ನನ್ನ ಮಗಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಹೊರಡ್ತೀನಿ. ಸಂಜೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದಶ್ರೀ ಇದು ಇದಶ್ರೀ ಸ್ಮೈಲ್ ಇವಾಗ ನಾನು ನಮ್ಮ ಅತ್ತೆ ಮನೆ ಹತ್ರ ಬಂದೆ. ನನ್ನ ಮಗಳು ನಮ್ಮ ಅತ್ತಿಗೆ ಮಗಳು ದೇವಸ್ಥಾನಕ್ಕೆ ಹೋದ್ರು. ನಮ್ಮ ಅತ್ತೆ ಇಲ್ಲಿ ಕೂತವ್ರೆ. ಇಬ್ರು ಅತ್ತೆಯರು ಇದೇ ಕೆಲಸ ಇವ್ರಿಗೆ, ಮಲ್ಕೊಳ್ಳೋದು ಎಂತ ಮಲಗಿದಿರ ಎದಳಿ ಮೇಲೆ ಏನ್ ತೆಗಿಯನ ನೀವು ಹೋಯ್ತೀರಾ? ನೀವು ಹೋಗ್ತೀರಾ? ಹೆಂಗಂದ್ರೆ ನೀವು ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ಬೋದು ನಿಮ್ನ. ಅವ್ರನ್ನ ನಾವು ನೋಡೋಕ್ಕಾಗಲ್ಲ, ಅವ್ರು ವಿಡಿಯೋ ಮಾಡಿ ಹಾಕ್ತಾ ಇದ್ರೆ ನಿಮ್ನ ಎಲ್ಲರೂ ನೋಡ್ತಾರೆ. ಎಲ್ಲರಿಗೂ ಹೋಯ್ತದೆ. ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಅಂತ ನೋಡಿ. ಸೊಸೆ ಮೇಲೆ ಪ್ರೀತಿ ಬಂದ್ರೆ ಯೂಟ್ಯೂಬ್ ವಿಡಿಯೋಸ್ ನೋಡಿ. ನಿಮ್ಗೆಲ್ಲ ಪ್ರೀತಿ ಬರಲ್ಲ ಬಿಡಿ, ನೆನ್ಸ್ಕೊಳ್ಳೋದೇ ಇಲ್ಲ. ಊರಿಗೋದ್ರೆ ನೆನ್ಸ್ಕೊಳ್ಳೋದೇ ಇಲ್ಲ. ಪಾಪ ಇವರು ಮುದ್ರು ಏನಂದ್ರೆ ಏನು ಗೊತ್ತಿಲ್ಲ, ಅಷ್ಟು ಸಾಧು. ಅವ್ರಿದಾರಲ್ಲ ಅವ್ರು ನೆನ್ಸ್ಕೊಳ್ಳೋದೇ ಇಲ್ಲ ನನ್ನ ಹಿಂದೆ ಇರೋರು. ಉಗಾದಿ ಹಬ್ಬದ ದಿನ ಸಂಗೀತನ ಕೈಲಿ ಕೊಡುವನ್ನ ಎಲ್ ಮತ್ ಮಾತಾಡ್ನೇ ಇಲ್ಲ ನೀವು. ನಾನು ಇಲ್ಲೇ ಮನ್ಗಿದ್ದೆ, ಮಾತಾಡ್ನೇ ಇಲ್ಲ ನನ್ನ ಜೊತೆ. ತಲ ನೋಡ್ಕೊತಾಳ, ಹೌದಾ? ವಿಡಿಯೋ ಮಾಡ್ಕೊತಾಳ. ಸಂಗೀತನ ಕೈಲಿ ಕೊಡವ ಮಾತಾಡ್ಸ್ಬೇಕು ಅಂದಿ. ಅಯ್ಯೋ ಒಬ್ಬಿಟ್ಟು ಮಾಡ್ಬಿಟ್ಟು ತಿಂದ್ಬಿಟ್ಟು ಆಚ ತಲ ನೋಡ್ಕೊತಾವಳ ಅಂದ್ರು. ಹೌದಾ? ಆಮೇಲೆ ಮಾಡ್ಬೇಕಾಗಿತ್ತು. ಎಲ್ಲ ಒಳಕ್ಕೆ ಬಂದಿಲ್ಲ. ನೀವ್ ಮಾತಾಡಿದ್ರೆ ಇಲ್ಲ ಅದನ್ನ ಭಾರತಿ ನೋಡ್ಬೋದು, ಎಲ್ಲ ನೋಡ್ತಾರೆ. ನೋಡ್ಲಿ ಬಿಡಿ ಅಲ್ವಾ? 10,000 ಜನ ನೋಡ್ತಾರೆ ಅಲ್ವಾ? ಖುಷಿ ಅಲ್ವಾ ನಿಮ್ಗೆ? ಖುಷಿ ಅಲ್ವಾ? ನೋಡಿ ಖುಷಿ ಅಂತಾರಲ್ಲ ಇವರು. ಕೇಳ್ತಾರೆ ನೋಡಿ. ಖುಷಿ ನಿಮಗ್ ಖುಷಿ, ನೀವ್ ಹೇಳ್ಬೇಕದ. ಸೊಸೆ ಮಾಡಿದ್ರೆ ನಿಮಗ್ ಖುಷಿನ ಇಲ್ವಾ ಅಂತ ನೀವ್ ಹೇಳಿ. ಖುಷಿನ ಇಲ್ವಾ ನಿಮ್ಗೆ ಸೊಸೆ ಮಾಡೋದು? ಅವರು ನಮ್ಮ ಅತ್ತೆಯರ ದೊಡ್ಡಕ್ಕ, ಇನ್ನೊಬ್ರು ದೊಡ್ಡಕ್ಕ ಇದ್ದಾರೆ. ಅವರು ಇವ್ರು 3ನೇ ಅಕ್ಕ ಅಲ್ವೇ ನಮ್ಮ ನಿಮ್ಗೆ? ಜಯಮ್ಮ 3ನೇ ಅಕ್ಕ. ಜಯಮ್ಮ 4ನೇವ್ರ.
ಅಕ್ಕ ತಂಗಿರಲ್ಲ ಹೇಳ್ತಾರದು, ಅಣ್ಣ ತಂದಿರಲ್ಲ. 6 ಜನ ನಿಂಗಜಮ್ಮ ಆಲ್ತ್ರುಂಡಮ್ಮ ಯಾವಾಗ ನಾನು ನೋಡಿತಿಲ್ಲ, ಅವಾಗಲೇ ತೀರೋಗಿದ್ರಂತೆ. ಇವರು 4ನೇ ಅಕ್ಕ, ಇವರು ಲಾಸ್ಟ್ನೇ ಅಕ್ಕ. ಇನ್ನು ಇಬ್ಬರ ಅಕ್ಕದಲ್ಲಿ ಒಬ್ರು ನಮಗೆ ಕಾಣಂಗೆ ಎಕ್ಸ್ಪೈರ್ಡ್ ಆದ್ರು, ಅವರು ಇಲ್ಲೇ ಇದೇ ಏರಿಯಾದಲ್ಲಿದ್ದರು. ಇನ್ನೊಬ್ರು ಫಸ್ಟ್ನೇರು ಊರಲ್ಲಿದ್ದಾರೆ ಅಲ್ವಾ, ಕರೆಕ್ಟಾ? ಅಣ್ಣ ತಂದಿರು ಇಬ್ರು, 3 ಜನ. 3 ಜನದಲ್ಲಿ ಇಬ್ರು ಇಲ್ಲ, ಯಾರು? 3 ಜನ. ಟೋಟಲ್ ಎಷ್ಟು ಜನ ಮಕ್ಕಳು ನೀವು? 9 ಜನ. ಬಿರಿಯಾನಿ ಮಾಡಕ, ಬಿರಿಯಾನಿಗ ಚಿಕನ್ ಯಾಕಂತ ತಗೊಬರ್ತೀನಿ. ಚಿಕನ್ ಇಲ್ಲ, ಚಿಕನ್ ಬುಕ್ ಮಾಡಿವಿ. ಸರಿ ಚಿಕನ್ ಮಾಡಿದ್ರು ಬರ್ತಾ ನನ್ನ ತಕ, ಬಿರಿಯಾನಿ ಮಾಡಿದ್ರು ಎಷ್ಟಾಯ್ತು? 160 ಇವು ಅಂಗಡಿಲ್ಲ 120 ರೂಪಾಯಿ ಬೀಳ್ತವೆ, 60 ರೂಪಾಯಿ ಅವು ಒಂದೊಂದು. ಆಳ್ಬೇಕದೆ ಅದೇನು ನೋಡಿದ್ನಲ್ಲ, ಗೊಜ್ಜು ಮಾಡ್ಬೇಕಮ್ಮ ಒಂದಿನ ಚೆನ್ನಾಗಿರುತ್ತೆ. ಮಸಾಲ ಹಾಕಿ, ಮಟನ್ ಮಸಾಲ ಹಾಕಿ ಚೆನ್ನಾಗಿ. ಅದಕ್ಕಿಂತ ಬರೀ ಮೆಣಸಿನ ಪುಡಿ ಹಾಕಿನಲ್ವಾ, ಅವೆಲ್ಲ ಚಿಕನ್ ಅಲ್ವಲ್ಲ, ಅವೆಲ್ಲ ತರಕಾರಿ ತಿಂತೀವಿ. ಈಗ ಮಳೆ ಹೋದ್ರೆ ಚಿಕನ್ ಬಿರಿಯಾನಿನೂ ಮಾಡ್ತಿದ್ದೋ. ಇವತ್ತು ಶ್ರೀರಾಮ್ ನವಮಿ ಅಲ್ವಾ, ಅದರಿಂದ ಮಶ್ರೂಮ್ ತರಿಸಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡಿ ಪಾಯಸ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾವ್ರೆ. ಚಾಕಂತ ಕೊಡಿ ಆಂಟಿ. ಉಳ್ಕಲ್ಲ ಇರೋದೇ ಹಂಗ ಬುಡ್ಸಿ, ಅದು ಹೆಂಗ್ ಬಿಡಿಸ್ಬೇಕು ಅಮ್ಮ? ಹಂಗೆ ಕಣಮ್ಮ, ಅದು ಪುಡಿ ಮಾಡಬೇಡ ಇಲ್ಲ ಅಣ್ಬ ಹಾಗೆ, ಅದು ಗಿಡಲ್ಲಿ ಬೆಳೆದಲ್ವ. ಏನು ನೋಡಮ್ಮ ಸಾಕ. ಯಾರು ಅಂಬಿಕಾ? ನನ್ನ ಹೆಸರನ್ನೇ ಬದಲಾಯಿಸ್ಬಿಟ್ರ ನೀವು? ನನ್ನ ಹೆಸರೇನು? ಸಂಗೀತ. ಈಗ ಅಂಬಿಕಾ ಅಂದ್ರಿ? ಅವಳೆ ಕೊಟ್ಟದು ಅಮ್ಮ ಎಲ್ಲ ನೋಡಿ. ಅಲ್ಲ, ಸೊಸೆ ಬರ್ತಡೇ ಮಾಡೋದ್ಬಿಟ್ಟು ಮರೇಲೋಗಿ ಮಲ್ಗೋರಿ. ಎದಳಿ ಮೇಲೆ ಮಲ್ಕೊಳ್ಳಿರಂತೆ. ಹೊಸ ಡ್ರೆಸ್ ಹಾಕೊಂಡು ಮಿಂಚ್ತವ್ರೆ, ಮಲ್ಕೊಟ್ಟವ್ರೆ. ಮಾಡಿವೇನು ಬೃಂದು? ನನ್ನ ಫ್ರೆಂಡ್ ಮಗಳೂ ಕರ್ಕೊಬಂದೆ. ಬರ್ತಡೇ ಅಲ್ವಾ, ಅದರಿಂದ ನನ್ನ ಫ್ರೆಂಡ್ ಕರೆದೆ, ಬರಲ್ಲ ಅಂದ್ಲು. ಅವ್ಳ ಮಗಳನ್ನ ಕರ್ಕೊಂಡ್ಬಂದೆ. ಇವಳು ಹುಟ್ಟು ಸೋಂಬೇರಿ, ಅದರಿಂದ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡು ಅಂದರೆ ಮಾಡಲ್ಲ, ಹಂಗೆ ಹಿಂಗೆ ಅಂತವಳೆ. ರುಬ್ಬು, ನೀರಾಕಿ. ಪ್ರಸಾದ ತಂದು ಎಲ್ಲಿಟ್ಟಿದ್ದೀರ ನೋಡು. ಸ್ವಲ್ಪ ಹಾಕು ನೀರು, ಗಟ್ಟಿಯಾಗಿ ರುಬ್ಬಬೇಕು. ಅರ್ಶಿನ ಪುಡಿ ಹಾಕು, ಒಂದು ಕಾಲು ಸ್ಪೂನ್. ಬೈಕಬೇಡ ಬಿಡು, ನಾನು ಮಾಡ್ಕೊತೀನಿ. ಸ್ವಲ್ಪ ಹಾಕಿ, ನಾನು ಸ್ವಲ್ಪ. ಅರ್ಶಿನ ಪುಡಿ ಇಲ್ವಾ? ಆಯ್ತು. ಹಾಂ, ಸಾಕು ಬಿಡು. ಫಸ್ಟ್ ಅಡುಗೆ ಮಾಡಿ ಇಟ್ಬಿಡೋಣ, ಅದಾದ್ಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಅಡುಗೆ ಆಯಿತು, ಮುಗೀತು. ಪಾಯಸ ಆಯಿತು, ಪಾಯಸನೂ ಆಯಿತು. ಅದೇ ಕೂಗಬೇಕು ವಿಸಲ್. ಮಲ್ಕೊಳ್ಳಿ, ಏನಾಗಲ್ಲ, ಮಲ್ಕೊಳ್ಳಿ. ಎದಳಿ ಕೇಕ್ ಕಟ್ ಮಾಡಿಸೋದು. ನಿಮ್ಮ ಮಗನು ನೀವು ಏನು ಹೇಳೋಣ? ನನ್ನ ಮಗಳಿಗೆ ನಮ್ಮ ಅತ್ತಿಗೆ ಮಗಳು ರೆಡಿ ಮಾಡ್ತಾವಳೆ. ಥರದೊಂದು ಲೈಟ್ ಹಾಕಿ ಇಲ್ಲಿ. ಯಾಕೆ ಬೃಂದ ಇಲ್ಲಿ ಬಂದು ಕುತ್ಕೊಂಡೆ? ಬೇಜಾರೈತೈತೆ? ಮನೆಗೆ ಹೋಗೋದ? ಸರಿ ಬಿಡು, ಆಯ್ತು ಬಿಡಿ. ನಂಗೆ ಬೇಜಾರು ಅಂತೀಯಾ? ಮನೆಗೆ ಹೋಗೋದ? ಅದು ಹೇಳು, ಕರ್ಕೊಂಡೋಗ್ತೀನಿ. ಕೇಕ್ ಕಟ್ ಮಾಡಿಸ್ಬಿಟ್ಟು ಹೊಂಟಾಗದ? ಈಗ ಅಡುಗೆ ಊಟ ತುಂಬ ಸೌಂಡು. ವಿಡಿಯೋಸ್ ಮಾಡೋಕ್ಕೆ ನಮ್ಮ ಅತ್ತೆಯರು ಪಾಪ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ, ಮಾತಾಡ್ತಲೇ ಇರ್ತಾರೆ. ಅತ್ತಿಗೆ ಮಗಳು ನನ್ನ ಮಗಳನ್ನ ರೆಡಿ ಮಾಡಿದ್ದಾಳೆ. ಅವಳು ಬ್ಯೂಟಿಷಿಯನ್ ಅಲ್ವಾ, ಚೆನ್ನಾಗೇ ರೆಡಿ ಮಾಡಿದ್ದಾಳೆ. ಇದು ನಿನ್ನೆ ತೊಗೊಂಡಿದ್ದ ಡ್ರೆಸ್ಸು ನಾನು ನನ್ನ ಮಗಳಿಗೆ. ಯಾಕೋ ಈ ವಾಶ್ ಕೊಟ್ಟು ಸ್ವಲ್ಪ ಲೂಸ್ ಆಗಿದೆ ಅನಿಸ್ತೈತೆ. ಫ್ರೀಯಾಗಿ ಬಿಡಮ್ಮ. ಜಯಮ್ಮ, ಸುಮ್ಮನಿರ್ಬೇಕು, ಸೈಲೆಂಟಾಗಿರ್ಬೇಕು. ಅವ್ರು ನನಗೆ ನಾನು ರೇಗ್ಸೋದು, ಏನು ಎದುರಿಸಲ್ಲ ಅವ್ರನ್ನ, ನಾನು ರೇಗ್ಸೋದೆ ಹಂಗೆ. ಡ್ರೆಸ್ ನೋಡ್ಬೋದು, ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ವೈಟ್ ಕಲರು, ತುಂಬ ಗಲೀಜು ಮಾಡ್ಕೋತಾಳೆ, ಆದರೂ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಗನೆ? ಅಪ್ಪ ಬರಲಿ, ಕೇಕ್ ಕಟ್ ಮಾಡ್ಸೋಣ. ನಮ್ಮ ಬಿಂದು ನನ್ನ ಮಗಳಿಗೆ ಫೋಟೋ ಶೂಟ್.
ಅವ್ರ ಅತ್ತೆ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಸೊಸೆಯದು ಫೋಟೋ ತೆಗಿಯೋಕ್ಕೆ. ಬೇರೆದಾ ಇರು ಅಲ್ಲಿ ಅಕ್ಕ ನಿಂತಳಲ್ಲ ನನ್ನ ಮಗಳು ಫೋಸ್ ಮೇಲೆ ಫೋಸ್ ಕೊಡ್ತಾ ಇದ್ದಾಳೆ. ಮಶ್ರೂಮ್ ಬಿರಿಯಾನಿ ನೋಡ್ಬೋದು ಎಷ್ಟು ಸೌಂಡ್ ಕಡಿಮೆ ಕೊಡು ಬಿಂದು. ಪಾಯಸ ನಮ್ಮ ಮನೇಲಿ ಸ್ವೀಟ್ ಯಾರು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯವರು ಬಂದ್ರು, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ರೆಡಿ ನಮ್ಮ ಬನ್ನಿ ಹೊರಗಡೆ ಎಲ್ಲ ನಮ್ಮನೆಯವ್ರಷ್ಟೇ, ನಾವು ನಾವೇ. ಫೋಟೋನು ತೆಗಿ. ಫೋಟೋನು ತೆಗಿ. ಈತು ಮುಂದೆ ಹಾಕು. ಕ್ಯಾಮ್ರಾ ತಂದಾಗೆಲ್ಲ ಹಿಂಗೆ ಆಗುತ್ತೆ, ಬೇಜಾರಾಗುತ್ತೆ. ಈರುಳ್ಳಿ ಕಟ್ ಮಾಡ್ಕೊ ಬರವ ಬಿಂದು. ನೀವ್ ಹೇಳಿ ಹೆಂಗೈತೆ ಅಂತ. ಉಪ್ಪು ಖಾರ ನೀವ್ ಹೇಳಿ. ಆಯ್ತು ಬಾ. ಇವಾಗ ನಂದು ಊಟ ಎಲ್ಲ ಆಯ್ತು, ಮನೆಗೆ ಹೊರಡ್ತೀನಿ, ಹೋಗ್ಬೇಕು ಮನೆಗೆ. ನನ್ನ ಮಗಳು ಬರ್ತಾನೆ ಇಲ್ಲ, ಅವ್ರ ಅತ್ತೆ ಜೊತೆ ಸೇರ್ಕೊಂಡು ಮಾಡ್ದಮ್ಮ. ಸರಿ, ಅದಕ್ಕಿಂತ ಇದೇ ಚೆನ್ನಾಗಿದೆ. ನೀವು 10 ಸತಿ ಮಾಡಿದ್ರು ನನ್ನಷ್ಟು ಚೆನ್ನಾಗಿ ಮಾಡಲ್ಲ. ಇಲ್ಕಂಡು ಇಷ್ಟ ಅವ. ಇಲ್ಲ ಮಗನೇನಂತ ಕಾಸಿದ್ರು ಕೊಡ. ಇವಾಗ ನಾನು ಮನೆಗೆ ಬಂದೆ, ಟೈಮ್ ಬಂದು 10 ಗಂಟೆ ಆಗಿದೆ. ಹಸ್ಬೆಂಡು ಬಂದು ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ಅವರು ಇವಾಗ ಬರ್ತಾರೆ, ಅವ್ರಿಗೂ ಮಶ್ರೂಮ್ ಬಿರಿಯಾನಿ ತಂದಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬರ್ತಾಳೆ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.